ಇದರಿಂದ ನಾವೆಲ್ಲ ಈ ನಾಡಿನ ಜನ ಎಲ್ಲರಿಗೂ ಕೂಡ ಒಂದು ಆಶೀರ್ವಾದ ಸಿಕ್ಕಿದೆ ಅಂತೇಳಿ ನಾವೆಲ್ಲ ಅಂದ್ಕೊಂಡು ಬಾಳೆಹಣ್ಣೂರು ಅಪ್ಪೂರು ಇಡೀ ರಾಜ್ಯಾದ್ಯಂತ ಅವ್ರು ಈ ಒಂದು ವಯಸ್ಸಿನಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ ಹಗಲು ರಾತ್ರಿ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಯಾರು ಕರೆದರೂ ಕೂಡ ನನಗನ್ನಿಸ್ತದೆ ಈ ಪಂಚಪೀಠದವ್ರ ಪೈಕಿ ಅತಿ ಹೆಚ್ಚು ಈ ನಾಡಿನಲ್ಲಿ ಓಡಾಡೋರು ಅಂತಂತಂದ್ರೆ ನನಗನ್ನಿಸ್ತದೆ ಪೂಜ್ಯರೇ ಇರಬೇಕು ಅಂತೇಳಿ ನಾವು ಅನ್ಕೊಳ್ತೀವಿ. ವಿಶೇಷವಾದ ಕಾರ್ಯಕ್ರಮ ಇದು. ಜಾಗಟಗಲ್ಲಿನ ಪೂಜ್ಯರು ಬಹುತೇಕ ಈ ಮೊದಲ ಬಾರಿಗೆ ಸಾಮೂಹಿಕ ವಿವಾಹಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಕೊಂಡಿದ್ದೀವಿ. ನಮ್ಮಲ್ಲಿ ಜಾಗಟಗಲ್ ತಾತನವರು ಅಂತಂದ್ರೆ ಈ ಭಾಗದಲ್ಲಿ 100 ಅಥವಾ 100 ವರ್ಷ 200 ವರ್ಷ 300 ವರ್ಷದ ಇತಿಹಾಸ ಅಲ್ಲ, ಇದು ಸುಮಾರು ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಮಠ. ಬೇರೆ ಕಡೆ ಎಲ್ಲ ಕಡೆ ಸಾಮೂಹಿಕ ಲಗ್ನಗಳಾದ್ರೆ ತಾತನವರಲ್ಲಿ ಹಾಜರಿರ್ತಿದ್ರು. ಆದ್ರೆ ಈ ಬಾರಿ ಜಾಗಟಗಲ್ ಸಂಭಾಯಿ ತಾತನವರ ನೇತೃತ್ವದಲ್ಲಿ ತಾವೇ ಸಾಮೂಹಿಕ ಲಗ್ನಗಳನ್ನು ಮಾಡಬೇಕು ಮತ್ತು ಸಾರ್ವಜನಿಕವಾಗಿ ಒಂದು ದೊಡ್ಡ ಕಲ್ಯಾಣ ಮಂಟಪವನ್ನ ಮಾಡಿ ಅದನ್ನ ಸಮರ್ಪಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಹೀಗಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಇದ್ದಾರೆ, ಹಾಗೆಯೇ ಗಿರಿಜಾಶಂಕರ್ ಅವರು ಇದ್ದಾರೆ, ಸ್ಥಳೀಯ ನಾಯಕರಾಗಿರುವಂತಹ ಬುಡ್ಡನಗೌಡರು ಇದ್ದಾರೆ, ಈಗಾಗಲೇ ಸ್ಥಳೀಯವಾಗಿ ಈ ಕ್ಷೇತ್ರದ ಶಾಸಕರು ಕೂಡ ಮಾತನಾಡಿದ್ದಾರೆ. ಹಾಗೆಯೇ ನಮ್ಮ APMCಯ ಅಧ್ಯಕ್ಷರಾಗಿರುವಂಥ ಆದನಗೌಡರು ಇದ್ದಾರೆ, ನಮ್ಮ ಜಮ್ಮಣ್ಣವರು ಇದ್ದಾರೆ, ಹಾಗೆಯೇ ಬಲಭಾಗದಲ್ಲಿ ನೆಲಗಲ್ ಶ್ರೀಗಳು, ಗುಡುಗುಂಟಿ ಶ್ರೀಗಳು, ಹಾಗೆ ರಾಯಚೂರಿನ ಶ್ರೀಗಳು, ಸುಲ್ತಾನ್ಪುರ್ ಶ್ರೀಗಳು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಈ ಎಲ್ಲ ಕಡೆಯೂ ಕೂಡ ವಿಶೇಷವಾಗಿ ಈ ರಾಜ್ಯದಲ್ಲಿ ಹೇಳಬೇಕಂದ್ರೆ ಈಗ ವೀರಶೈವ ಮಠಾಧೀಶರು ಬಹಳ ಒಂದು ದೊಡ್ಡ ಅದ್ಭುತವಾದ ಕೆಲಸವನ್ನು ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇವತ್ತು ಅಪ್ಪ ಈ ಕಡೆ ಬರ, ಅಪ್ಪ ಇಲ್ಲಿ ಬನ್ನಿ, ನಾ ಮಾತಾಡಕ್ಕಿದ್ದೆ ಇಲ್ಲ ಬರಪ್ಪ, ನಿಮ್ಮ ಕಾಲೇ ಬರ್ರಿ ಅಪ್ಪ, ನೀವು ಬರ್ರಿ. ಈ ವೀರಶೈವ ಮಠಾಧೀಶರು ರಾಜ್ಯದಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗನ್ನಿಸ್ತದೆ ಒಂದು 50 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಯಾವ ಸರ್ಕಾರಗಳು ಕೂಡ ವೀರಶೈವ ಮಠಾಧೀಶರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳನ್ನ ಯಾವುದೇ ಸರ್ಕಾರಗಳು ಕೂಡ ಮಾಡಿಲ್ಲ. ಇವತ್ತು ಸಿದ್ಧಗಂಗಕ್ಕೆ ಹೋಗ್ರಿ, ಅಲ್ಲಿ ಲಕ್ಷಾನುಗಟ್ಟಲೆ ಜನ ಹುಡುಗರು, ಇಡೀ ರಾಜ್ಯದ SC ST ಮಕ್ಕಳಿಗೆಲ್ಲ ಅಲ್ಲಿ ಫ್ರೀ ಹಾಸ್ಟೆಲ್, ಫ್ರೀ ಊಟ, ಫ್ರೀ ಶಿಕ್ಷಣ, ಇದು ಸಾಮಾನ್ಯ ಕೊಡುಗೆ ಅಲ್ಲ. ಇವತ್ತು ಸರ್ಕಾರಗಳು ಒಂದು ವಸತಿ ನಿಲಯ ಕೊಟ್ಟು 50 ವಿದ್ಯಾರ್ಥಿಗಳಿಗೆ ಊಟ ಕೊಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವೆಲ್ಲ ನೋಡ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಇಷ್ಟು ಅದ್ಭುತವಾದ ಕೊಡುಗೆ ಇದೆ ಅಂತಂದ್ರೆ ವೀರಶೈವ ಮಠಾಧೀಶರ ಕೊಡುಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ. ಇವತ್ತು ಬಹಳ ಒಳ್ಳೆ ಕೆಲಸ ಕಾರ್ಯಗಳನ್ನ ಇಡೀ ಮಠಾಧೀಶರು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅಂತವರ ನೇತೃತ್ವವನ್ನ ನಮ್ಮ ರಾಜ್ಯದ ಉದ್ದಕ್ಕೂ ಕೂಡ ಪಂಚಪೀಠದ ಎಲ್ಲ ಶ್ರೀಗಳು ಉದ್ದಗಲಕ್ಕೂ ಹೋರಾಡ್ತಾ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಕಿರಿಯ ಶ್ರೀಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಪೂಜ್ಯರು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬೇಕಿವೆಲ್ಲ ಸಾಮೂಹಿಕ ಲಗ್ನಗಳು ಮಾಡೋದ್ರಿಂದ ಖರ್ಚು ಕಡಿಮೆ ಆಗ್ತದೆ, ವೆಚ್ಚ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಇದೆ. ಆದ್ರೂ ನಾವೆಲ್ಲ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವುಗಳನ್ನು ಹೇಳ್ತೇವೆ. ಆದ್ರೆ ಅವ್ರು ಮತ್ತೆ ಮನೆಗೆ ಹೋಗಿ ಒಂದು ವಾರ ನೀರಂತ ಮಾಡ್ಕೊಂಡು ಮತ್ತೆ 23,000 ಖರ್ಚು ಮಾಡಿಬಿಡ್ತಾರೆ. ಇನ್ನೇನು ತಾತನವ್ರು ಲಗ್ನ ಮಾಡಿರ್ತಾರೆ, ರಂಭಾಪುರಿ ಶ್ರೀಗಳಂತವರು ನಿಮ್ಮ ಅಕ್ಷತೆಗೆ ಬಂದಾರಂತಂದ್ರೆ ನಿಮ್ ಪುಣ್ಯ, ಅಂತಿಂತ ಪುಣ್ಯ ಅಲ್ಲ. ಅಪ್ಪ ನಾನು ಸಾಮೂಹಿಕ ಲಗ್ನದೊಳಗೆ ನಾನು ಲಗ್ನ ಆಗಿದ್ದೆ, ನನ್ನ ಲಗ್ನ ಸಾಮೂಹಿಕ ಲಗ್ನದೊಳಗಾಗಿದ್ದೆ. ಅವಾಗ ಈ ಜಾಗಟಗಲ್ ತಾತನವ್ರು ಎಲ್ಲ ಇಲ್ಲ, ಇವರು ನಮ್ಮ ಗಬ್ಬೂರ್ ತಾತನವರು ಇವರೆಲ್ಲರ ಸಮಕ್ಷಮದಲ್ಲಿ 118 ಸಾಮೂಹಿಕ ಲಗ್ನ ಮಾಡಿ ನಾನು ಸಾಮೂಹಿಕ ಲಗ್ನದೊಳಗೆ ಲಗ್ನ ಆಗಿದೆ. ಆದ್ರೆ ನಿಮ್ಮಂತವರು
ಬಂದು ಆಶೀರ್ವಾದ ತಗೊಳ್ತಕ್ಕಂಥ ಪುಣ್ಯ ಅವತ್ತು ನಮಗೆ ಸಿಗಲಿಲ್ಲ. ಇವ್ರು ದೊಡ್ಡ ಪುಣ್ಯ, ಇವರು ಅಂತಿಂತ ಪುಣ್ಯ ಅಲ್ಲ. ನೀವು ಲಗ್ನ ಮಾಡಿಕೊಂಡು ರಂಭಾಪುರಿ ಶ್ರೀಗಳು ನೀವು ಕರಿಬೇಕಂತ ಹೋದ್ರೆ ಸಿಗೋದು ಕಷ್ಟ. ಅವ್ರು ನೋಡ್ರಿ ಇವತ್ತು ನೀವು ನೋಡಿಕೊಂಡು ಬಂದ ಇಂಥ ಒಂದು ಅದೃಷ್ಟ ನಿಮ್ದಾದ. ಬಹಳ ಸಾಂಬಯ್ಯಪ್ಪನವರು, ಸಾಂಬಯ್ಯ ತಾತನವ್ರ ಜೊತೆ ನಾವು ಸುಮಾರು ಒಂದು 20-25 ವರ್ಷದಿಂದ ಜೊತೆ ಇದ್ದೀವಿ. ಯಾವಾಗಲೂ ಕೂಡ ಬಡವರ ಪರ, ಶೋಷಿತರ ಪರ, ಸಾಮಾನ್ಯರ ಪರ ಸ್ಪಂದಿಸ್ತಕ್ಕಂಥ ಒಬ್ಬ ಪೂಜ್ಯರು. 25 ವರ್ಷದಿಂದ ಯಾವಾಗಲೂ ಕೂಡ ನಮ್ಗೆ ಜಾಟ್ಕಲ್ಲಿ ಬಂದ್ರೆ ಫಸ್ಟ್ ಮನೆ ಅಂದ್ರೆ ಅವ್ರದೇ, ಆಮೇಲೆ ಇವ್ರದ್ದು. ಇವರಲ್ಲಿ ಹೋದ್ವಿ, ಹೋಗ್ಲಿಲ್ಲ ಅಂದ್ರೆ ಇಲ್ಲ. ಇವರಲ್ಲಿ ಮಾತ್ರ ಬಂದ್ರೆ ಊರಿಗೆ ಬಂದ್ರೆ ಇವ್ರನ್ನ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಆ ರೀತಿ ನಮಗೆ ಬಹಳ ಇವತ್ತು ಒಳ್ಳೆ ಕೆಲಸ ಪೂಜ್ಯರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಸಂತೋಷ ಆಗಿದೆ. ಜಾಟ್ಕಲ್ ಅಂತ ಗ್ರಾಮದಲ್ಲಿ ಸುಮಾರು ಒಂದು 20,000 ಜನ ಸೇರಿ ಇವತ್ತಿನ ಬಹಳ ಅತ್ಯಂತ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ರಂಭಾಪುರಿ ಶ್ರೀಗಳ ಆಶೀರ್ವಾದ ಈ ನಾಡಿನ ಜನರ ಮೇಲಿರಲಿ, ಅವರ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ. ಈ ನಾಡು ಯಾವಾಗಲೂ ಸಮೃದ್ಧಿಯಾಗಿರಬೇಕು. ಈ ನಾಡಿನಲ್ಲಿ ಮಳೆ ಬೆಳೆಗಳು ಆಗುವಂತ ರೀತಿಯಲ್ಲಿ ಅಪ್ಪೋರು ಈ ನಾಡಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಸನ್ಮಾನ್ಯ ಅಣ್ಣನವರಿಗೆ